ಇಡೀ ಭಾರತದ ಭವಿಷ್ಯವನ್ನೇ ಬದಲಾಯಿಸಬಲ್ಲಂತಹ ಒಂದು ಬಹುದೊಡ್ಡ ತೀರ್ಮಾನವನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣ ವ್ಯವಸ್ಥೆಯು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಒಂದು ದೇಶವು ಯಾವ ಮಟ್ಟಕ್ಕೆ ಬೆಳೆಯಬೇಕು ಎಂದು ನಿರ್ಧರಿಸುವ ಜವಾಬ್ದಾರಿ ಆ ದೇಶದ ಪ್ರಜೆಗಳ ಮೇಲಿರುತ್ತದೆ. ದೇಶದ ಅಭಿವೃದ್ಧಿಯಲ್ಲಿ ಸರಕಾರದ ಪಾತ್ರವಿದೆ ಅನ್ನೋದೇನೋ ನಿಜ. ಆದರೆ ಸರಕಾರ ಎಂದರೆ ಆ ದೇಶದ ಪ್ರಜೆಗಳೇ ಆಗಿರುತ್ತಾರೆ. ಒಂದು ದೇಶ ಬೆಳಿಬೇಕೋ ಅಳಿಬೇಕೋ ಅಂತ ನಿರ್ಧಾರ ಮಾಡೋದು ಆ ದೇಶದ ಪ್ರಜೆಗಳೇ ಆಗಿರುತ್ತಾರೆ. ದೇಶವನ್ನಾಳುವ ಪ್ರಧಾನಮಂತ್ರಿಯಾಗಿರಲಿ, ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಎಲ್ಲರೂ ಆ ದೇಶದ ಪ್ರಜೆಗಳೇ ಆಗಿರುತ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಮುಂದೆ ಪ್ರಧಾನಮಂತ್ರಿ ಆಗಬಹುದು. ಪ್ರಜೆಗಳೇ ಪ್ರಜೆಗಳನ್ನಾಳೋದಲ್ವಾ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಇರುವ ಮಹತ್ವ ತುಂಬಾ ದೊಡ್ಡದು. ಆದರೆ ವಿಶ್ವದ ಅತ್ಯುನ್ನತ ವಿದ್ಯಾಭ್ಯಾಸ ವ್ಯವಸ್ಥೆಯಲ್ಲ ಸದ್ಯದಲ್ಲಿ ಭಾರತದಲ್ಲಿರೋದು, ಅಥವಾ ಕಳಪೆ ವಿದ್ಯಾಭ್ಯಾಸ ವ್ಯವಸ್ಥೆ ಎಂದರೆ ತಪ್ಪೇನಿಲ್ಲ. ಒಂದು ದೇಶದ ಪ್ರಜೆಯ ವ್ಯಕ್ತಿತ್ವದ ಮೇಲೆ ನೇರ ಪರಿಣಾಮ ಬೀರುವುದು ಆ ದೇಶದ ಶಿಕ್ಷಣ ವ್ಯವಸ್ಥೆಯಾಗಿದೆ. ಭಾರತದ ವಿದ್ಯಾಭ್ಯಾಸ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಶಿಕ್ಷಣ ರಂಗದಲ್ಲಿರುವವರು ಹಲವಾರು ವರ್ಷಗಳಿಂದ ಬೇಡಿಕೆ ಇಡುತ್ತಾನೆ ಬಂದಿದ್ದಾರೆ. 1970ರಿಂದ 90ರ ದಶಕದವರೆಗೂ ಚೀನಾದಲ್ಲಿ ವಿದ್ಯಾಭ್ಯಾಸ ರಂಗದಲ್ಲಿ ನಡೆದ ಕ್ರಾಂತಿಕಾರಿ ಬದಲಾವಣೆಯಿಂದ ಇಂದು ಚೀನಾ ಬಹುಬೇಗನೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅಮೆರಿಕ, ಕೆನಡಾ, ಬ್ರಿಟನ್, ಆಸ್ಟ್ರೇಲಿಯಾ, ಜಪಾನ್ ಮೊದಲಾದ ದೇಶಗಳಲ್ಲಿ ವಿಶ್ವದಲ್ಲೇ ಅತ್ಯುನ್ನತ ವಿದ್ಯಾಭ್ಯಾಸ ವ್ಯವಸ್ಥೆ ಹೊಂದಿದೆ. ಆದರೆ ಭಾರತದ ವಿದ್ಯಾಭ್ಯಾಸ ವ್ಯವಸ್ಥೆ ಬಗ್ಗೆ ಹೇಳೋದಾದರೆ, ಭಾರತ ಇಂದು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಏನೆಂದರೆ, ಭಾರತೀಯರು ವಿದ್ಯಾಸಂಪನ್ನರೇ? ಹೌದು. ಭಾರತದಲ್ಲಿ ಕೋಟ್ಯಾಂತರ ಮಂದಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು, ಸಾಕಷ್ಟು ಇಂಜಿನಿಯರ್ಸ್, PU ಪಾಸ್ ಆದವರು, 10th ಪಾಸ್ ಆದವರು ಇದ್ದಾರೆ. ಆದರೆ ಇವರನ್ನು ಹಲವು ಕ್ಷೇತ್ರದಲ್ಲಿ ಇಫೆಕ್ಟಿವ್ ಆಗಿ ಉಪಯೋಗಿಸಲು ಸಾಧ್ಯವಿಲ್ಲ. ಸ್ವಿಟ್ಜರ್ಲ್ಯಾಂಡಿನ ಟೋಟಲ್ ಪಾಪ್ಯುಲೇಷನ್ ಅಷ್ಟು ಭಾರತ ಇಂಜಿನಿಯರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದರೂ ರಿಸರ್ಚ್ ಅಂಡ್ ಇನ್ನೋವೇಷನ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದೆ. ಒಂದು ಖಾಸಗಿ ರಿಪೋರ್ಟ್ನ ಪ್ರಕಾರ 81% ವಿದ್ಯಾವಂತ ಪದವೀಧರರು ಕೆಲಸಕ್ಕೆ ಯೋಗ್ಯರಲ್ಲ. ಇದರ ಕಾರಣ ಹುಡುಕುತ್ತಾ ಹೋದರೆ, ಯಾವಾಗ ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದರೂ ಆ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ 2 ಪ್ರಮುಖ ಸಮಸ್ಯೆ ಇತ್ತು. ಒಂದು, ಭಾರತೀಯರೊಂದಿಗೆ ಕಮ್ಯುನಿಕೇಷನ್ ಮಾಡೋದು. ಎರಡನೆಯದು, ಅವರಿಗೆ ವರ್ಕರ್ಸ್ನ ಅವಶ್ಯಕತೆ ಇತ್ತು. ಈ 2 ಸಮಸ್ಯೆಯಿಂದ ಹೊರಬರಲು ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲಿಷ್ ಎಜುಕೇಷನ್ ಆಕ್ಟ್ 1835 ಅನ್ನು ಜಾರಿಗೆ ತರುತ್ತದೆ. ಇದರ ಪ್ರಮುಖ ಉದ್ದೇಶ ಭಾರತೀಯರೊಂದಿಗೆ ಕಮ್ಯುನಿಕೇಷನ್ ಮಾಡುವುದು ಮತ್ತು ಅವರಿಗೆ ತುಂಬಾ ಕ್ರಿಯೇಟಿವ್ ಅಲ್ಲದ, ತಮ್ಮನ್ನು ಕ್ವಶನ್ ಮಾಡದ, ತಾವು ಹೇಳಿದಂತೆ ಕೇಳುವ ವರ್ಕರ್ ಅಥವಾ ಕ್ಲರ್ಕಿನ ಅಗತ್ಯವಿತ್ತು. ಇಂಗ್ಲಿಷ್ ಅತಿ ಹೆಚ್ಚು ಬಳಕೆಯಲ್ಲಿದ್ದ ಭಾಷೆಯಾಗಿರಲಿಲ್ಲ ಆ ಕಾಲದಲ್ಲಿ. ಅದಾದ ನಂತರ ಇಂಗ್ಲಿಷ್ ಅನ್ನು ಒಂದು ಭಾಷೆಯ ರೂಪದಲ್ಲಿ ನೋಡದೆ ಒಂದು ಸ್ಟೇಟಸ್ ತರ ನೋಡಲು ಆರಂಭಿಸಿದರು. ರಷ್ಯಾ, ಚೀನಾ, ಫ್ರಾನ್ಸ್ನಲ್ಲಿ ಇಂಗ್ಲಿಷ್ಗೆ ಅಷ್ಟೊಂದು ಮಹತ್ವ ಕೊಡೋದಿಲ್ಲ ಭಾರತೀಯರು ಕೊಟ್ಟಷ್ಟು. ನಿಮ್ಮ ಇಂಗ್ಲಿಷ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಪುವರ್ ಕಮ್ಯುನಿಕೇಷನ್ ಅಂತಾರೆ ಭಾರತದಲ್ಲಿ. 1 ವರ್ಷ ಹಳೆಯದಾದ ಸಾಫ್ಟ್ವೇರ್ ಅನ್ನು ಔಟ್ಡೇಟೆಡ್ ಅಂತ ಅನ್ನುತ್ತೇವೆ. ಆದರೆ ಭಾರತದ ಎಜುಕೇಷನ್ ಸಿಸ್ಟಮ್ ಸ್ವಲ್ಪ ಬದಲಾವಣೆ ಮಾಡಿ ಅದೇ ಹಳೆಯ ವಿಧಾನವನ್ನೇ ಮುಂದುವರಿಸಿಕೊಂಡು ಬಂದಿದೆ. ಭಾರತದ ಎಜುಕೇಷನ್ ಸಿಸ್ಟಮ್ ಮಾರ್ಕಿನ ಹಿಂದೆ ಬಿದ್ದಿದೆ. ಒಬ್ಬ ವಿದ್ಯಾರ್ಥಿಗೆ ಸಂಸ್ಕೃತದಲ್ಲಿ 95 ಅಂಕ ಗಳಿಸಿದರೂ ಅವರಿಗೆ ಸಂಸ್ಕೃತದಲ್ಲಿ ಮಾತನಾಡಲು ಬರೋದಿಲ್ಲ. ನಾವು ಪ್ರೈಮರಿಯಿಂದ ಇಂಗ್ಲಿಷ್ ಅನ್ನು ಒಂದು ಸಬ್ಜೆಕ್ಟ್ ಆಗಿ ಕಲಿತಾ ಇದ್ದೇವೆ. ಅಷ್ಟು ವರ್ಷ ಕಲಿತರೂ ಕಾಲೇಜಿನಿಂದ ಹೊರಬಂದ ಮೇಲೂ ಕೂಡ ನಮ್ಮಿಂದ ಇಂಗ್ಲಿಷ್ ಸರಿಯಾಗಿ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. a+b² = a² + b² + 2ab ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಇದನ್ನು ಎಲ್ಲಿ ಉಪಯೋಗಿಸಬೇಕು ಅಂತ ಪ್ರಿನ್ಸಿಪಾಲ್ಗೆ ಆಗಿರಲಿ, ಟೀಚರ್ಗೆ ಆಗಿರಲಿ, ಸ್ಟೂಡೆಂಟ್ಸ್ಗೆ ಆಗಿರಲಿ ಯಾರಿಗೂ ಗೊತ್ತಿರುವುದಿಲ್ಲ. ಆದರೂ ಇದನ್ನು ಕಲಿಬೇಕು. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರಿಗಣಿಸದೆ ಎಲ್ಲರಿಗೂ ಒಂದೇ ಸಿಲೆಬಸ್ ಅನ್ನು ಕಲಿಸಲಾಗುತ್ತೆ. ಇನ್ನು
ಕ್ರಿಯೇಟಿವಿಟಿ ಅನ್ನೋದು ಭಾರತೀಯ ವಿದ್ಯಾಭ್ಯಾಸ ವ್ಯವಸ್ಥೆಯಲ್ಲಿ ಇಲ್ವೇ ಇಲ್ಲ. ಇದು ಹೇಗಿದೆ ಅಂದ್ರೆ ಸಿಂಹ, ಆನೆ, ಮಂಗ ಮೂರನ್ನು ಮರ ಹತ್ತಲು ಬಿಟ್ರೆ ಹೇಗಾಗಬಹುದು ಹಾಗಿದೆ. ಮಹಾಭಾರತದಲ್ಲಿ ಬರೋ ಪಾಂಡವರಿಗೂ ಕೂಡ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಿದ್ಯೆ ಕಲಿಸಿದರೇ ವಿನಃ ಅವರಿಗೆಲ್ಲ ಒಂದೇ ವಿದ್ಯೆ ಕಲಿಸಲಿಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ನಲ್ಲಿ ಹೆಚ್ಚು ಆಪ್ಷನ್ ಕೂಡ ಇಲ್ಲ. ಮೊದಲು ಸೈನ್ಸ್, ನಂತರ ಕಾಮರ್ಸ್ ಬರುತ್ತೆ, ಕೆಳಗೆ ಆರ್ಟ್ಸ್ ಬರುತ್ತೆ. ಆರ್ಟ್ಸ್ ತೆಗೆದುಕೊಂಡವರನ್ನಂತೂ ಈ ಸಮಾಜ ಕೆಲಸಕ್ಕೆ ಬಾರದವರಂತೆ ನೋಡುತ್ತದೆ. ಈ ಎಲ್ಲ ಸಮಸ್ಯೆಯಿಂದ ಎಲ್ಲರೂ ಕ್ರಿಯೇಟಿವಿಟಿ ಅನ್ನು ಬದಿಗೆ ಇಟ್ಟು ಮಾರ್ಕ್ಸಿನ ಕಡೆಗೆ ಹೋಗುತ್ತಾರೆ. ಈ ಎಜುಕೇಶನ್ ಸಿಸ್ಟಮ್ನಿಂದ ಜೀವನದಲ್ಲಿ ಸಕ್ಸಸ್ ಆಗೋದು ತುಂಬಾನೇ ಕಷ್ಟ. ಅದಕ್ಕೇನು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ತಮ್ಮ ಮಕ್ಕಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ನೀಡುವುದು. ನಾವು ಈಗ ಕಲಿಯೋ ಟೆಕ್ನಾಲಜಿ ಮುಂದೆ 5 ವರ್ಷದ ನಂತರ ಉಪಯೋಗಕ್ಕೆ ಬರುತ್ತೋ ಇಲ್ವೋ ಅನ್ನೋದೇ ಡೌಟ್. ಸ್ಕಿಲ್ಡ್ ಲೇಬರ್ಸ್ ಅನ್ನು ತಯಾರಿಸುವುದರಲ್ಲಿ ತುಂಬಾ ಹಿಂದುಳಿದಿದೆ ಭಾರತ. ಆದರೆ ಈಗಿನ ಕೇಂದ್ರ ಸರ್ಕಾರವು ಹೊಸದೊಂದು ವಿದ್ಯಾಭ್ಯಾಸ ಕ್ರಾಂತಿಗೆ ಮುನ್ನುಡಿ ಬರೆದಿದೆ. ನಮ್ಮ ವಿದ್ಯಾಭ್ಯಾಸ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರುತ್ತಿದೆ. ಕೇಂದ್ರ ಮಂತ್ರಿ ಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಗಿದೆ. ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ದೊಡ್ಡ ಬದಲಾವಣೆ ತರುವುದರೊಂದಿಗೆ ಉನ್ನತ ಶಿಕ್ಷಣದಲ್ಲೂ ಬದಲಾವಣೆ ತರಲು ಮುಂದಾಗಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವನ್ನು 90ರ ದಶಕದಲ್ಲಿ ರಾಜೀವ್ ಗಾಂಧಿ ಜಾರಿಗೊಳಿಸಿದರು. ಆದರೆ ಮೋದಿ ನೇತೃತ್ವದ NDA ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವನ್ನು ಮಿನಿಸ್ಟರಿ ಆಫ್ ಎಜುಕೇಶನ್ ಅಂತ ಮರುನಾಮಕರಣ ಮಾಡಲು ಹೊರಟಿದ್ದಾರೆ. 2019ರ ಲೋಕಸಭಾ ಎಲೆಕ್ಷನ್ನಲ್ಲಿ NDA ತನ್ನ ಮ್ಯಾನಿಫೆಸ್ಟೋದಲ್ಲಿನ ಒಂದು ಪ್ರಮುಖ ಘೋಷಣೆಯಾಗಿತ್ತು ಹೊಸ ವಿದ್ಯಾಭ್ಯಾಸ ನೀತಿ. ಮುಂಬರುವ ಕಾನೂನಿನ ಪ್ರಕಾರ 1ರಿಂದ 5ನೇ ತರಗತಿಯ ತನಕ ಇಂಗ್ಲಿಷ್ನಲ್ಲಿ ಶಿಕ್ಷಣ ಇರುವುದಿಲ್ಲ. ಅವರಿಗೆ ಅವರವರ ಮಾತೃಭಾಷೆಯಲ್ಲೇ ವಿದ್ಯಾಭ್ಯಾಸ ದೊರಕುತ್ತದೆ ಅನ್ನೋದೇ ಈ ಹೊಸ ರೂಲ್ಸಿನ ಇಂಟ್ರೆಸ್ಟಿಂಗ್ ವಿಷಯ. 5ನೇ ತರಗತಿ ತನಕ ಭಾಷೆಗೂ ಮತ್ತು ಗಣಿತಶಾಸ್ತ್ರದಲ್ಲಿ ಪ್ರಾಮುಖ್ಯತೆ ನೀಡಲಾಗುವುದು. ಜಪಾನ್ನಲ್ಲಿ 1ರಿಂದ 3ನೇ ತನಕ ಸಮಾಜದಲ್ಲಿ ಹೇಗೆ ಬಿಹೇವ್ ಮಾಡಬೇಕೆಂದು ಹೇಳಿಕೊಡುತ್ತಾರೆ. ನಂತರವಷ್ಟೇ ಅಕ್ಷರವನ್ನು ಕಲಿಸೋಕೆ ಶುರು ಮಾಡುತ್ತಾರೆ. ಪೂರ್ತಿ ಸ್ಕೂಲ್ ಅಥವಾ ಕಾಲೇಜನ್ನು ವಿದ್ಯಾರ್ಥಿಗಳಿಂದಲೇ ಕ್ಲೀನ್ ಮಾಡಿಸುತ್ತಾರೆ. ಅದರಿಂದಲೇ ಜಪಾನ್ ಇಂದು ವರ್ಲ್ಡ್ ಕ್ಲೀನೆಸ್ಟ್ ಕಂಟ್ರಿಯಾಗಿರುವುದು. ಇದನ್ನು ಭಾರತ ಸರ್ಕಾರ ಹೊಸ ರೂಲ್ಸ್ನಲ್ಲಿ ಸೇರಿಸಿಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು. ಪರೀಕ್ಷೆಗಳಿಂದಾಗುವ ಟೆನ್ಷನ್ ಅನ್ನು ಕಡಿಮೆ ಮಾಡಲು ಹೊಸ ರೂಲ್ಸ್ ಶ್ರಮಿಸುತ್ತದೆ. ತಾಂತ್ರಿಕ ಜ್ಞಾನ ಹೆಚ್ಚು ಮಾಡಲು 6ನೇ ತರಗತಿಯಿಂದಲೇ ಕೋಡಿಂಗ್ನಂತಹ ಕೋರ್ಸ್ ಒಳಗೊಂಡಿದೆ ಹೊಸ ರೂಲ್ಸ್. ಸ್ಕೂಲ್ ಲೆವೆಲ್ನಲ್ಲಿ ಪ್ರೊಫೆಷನಲ್ ಕೋರ್ಸ್ಗಳನ್ನು ಒಳಗೊಂಡಿದೆ. ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಕಡ್ಡಾಯ ಮಾಡಬಹುದು. ಹೊಸ ರೂಲ್ಸ್ನಲ್ಲಿ ವಿದ್ಯಾರ್ಥಿಗಳ ಇಂಟ್ರೆಸ್ಟಿಗೆ ಅನುಸಾರವಾಗಿ ಕೋರ್ಸ್ಗಳನ್ನು ಸ್ವೀಕರಿಸುವ ಅವಕಾಶ ಇರುತ್ತದೆ. 14 ವರ್ಷ ಕಡ್ಡಾಯ ಶಿಕ್ಷಣ ಅನ್ನೋ ರೂಲ್ಸ್ ಅನ್ನು ಬದಲಾಯಿಸಿ 18 ವರ್ಷ ಕಡ್ಡಾಯ ಶಿಕ್ಷಣ ಮಾಡಿದ್ದಾರೆ. 10+2 ಅನ್ನೋ ಈಗಿನ ವಿದ್ಯಾಭ್ಯಾಸ ಪದ್ಧತಿಯನ್ನು ಬದಲಾಯಿಸಿ 5+3+3+4 ಅನ್ನೋ ಹಂತದಲ್ಲಿರುತ್ತದೆ. ಅಂದರೆ 3 ವರ್ಷದಿಂದ 8 ವರ್ಷದ ತನಕ ಮೊದಲನೇ ಹಂತ, 8ರಿಂದ 11 2ನೇ ಹಂತ, 11ರಿಂದ 14 3ನೇ ಹಂತ, 14ರಿಂದ 18 4ನೇ ಹಂತ. ಕಿಂಡರ್ ಗಾರ್ಡನ್ ಕಲಿಕೆ ಕೂಡ ಇನ್ನು ಮುಂದೆ ಶಿಕ್ಷಣ ವ್ಯವಸ್ಥೆಯ ಒಂದು ಭಾಗ. 3 ವರ್ಷದಿಂದ 6 ವರ್ಷದವರೆಗಿನ ಶಿಕ್ಷಣವನ್ನು ಇನ್ನು ಮುಂದೆ ವಿದ್ಯಾಭ್ಯಾಸದ ಭಾಗವನ್ನಾಗಿಸಿದ್ದಾರೆ. ಈ ಏಜ್ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದ ಬಹುಮುಖ್ಯವಾದ ಸಮಯ. ಇದರಿಂದ 12 ವರ್ಷವಾಗಲಿದೆ ಒಬ್ಬ ವ್ಯಕ್ತಿಯ ಪ್ರಾಥಮಿಕ ಶಿಕ್ಷಣ ಅನ್ನೋದು. ಪ್ರಾಥಮಿಕ ಹಂತದ ಪಾಠ್ಯವನ್ನು ತಯಾರು ಮಾಡಲು NCERTಯ ಮೇಲೆ ಜವಾಬ್ದಾರಿ ಹೊರಿಸಲಾಗಿದೆ. ಪಬ್ಲಿಕ್ ಎಕ್ಸಾಮಿನ ಪ್ರೆಷರ್ ಕಡಿಮೆ ಮಾಡಲು ಇನ್ನು ಮುಂದೆ ಎಕ್ಸಾಮ್ ಅನ್ನು 2 ಹಂತದಲ್ಲಿ ಮಾಡಲಾಗುವುದು, ಆಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್. 3-5-8 ಕ್ಲಾಸ್ನಲ್ಲಿ ಪಬ್ಲಿಕ್ ಎಕ್ಸಾಮ್ ಮಾಡಲಾಗುವುದು. ಜೊತೆಯಲ್ಲಿ 10-12 ಪಬ್ಲಿಕ್ ಎಕ್ಸಾಮ್ ಕಂಟಿನ್ಯೂ ಮಾಡಲಾಗುವುದು. ಆದರೆ ಈಗಿನ ಎಕ್ಸಾಮ್ ರೀತಿಯನ್ನು ಬದಲಾಯಿಸಲಾಗುವುದು. ಈಗ ಇರುವಂತೆ ಮೌಲ್ಯಮಾಪನದ ವ್ಯವಸ್ಥೆಯಲ್ಲೂ ಬದಲಾವಣೆ ಮಾಡಲಾಗುವುದು. ಈ ಎಲ್ಲ ನಿಯಮ ನಿರ್ಮಾಣಕ್ಕೆ ಹೊಸ ಸಮಿತಿಯನ್ನು ಮಾಡಲಾಗುವುದು. ಇನ್ನು ಮುಂದೆ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡಿನಲ್ಲಿ ಕೇವಲ ಮಾರ್ಕ್ಸ್ ಮಾತ್ರ ಇರಲ್ಲ. ವಿದ್ಯಾರ್ಥಿಯ ಸ್ವಯಂ ಮೌಲ್ಯಮಾಪನ, ಸಹಪಾಠಿಗಳ ಮೌಲ್ಯಮಾಪನ ಮತ್ತು ಟೀಚರಿನ ಮೌಲ್ಯಮಾಪನವೂ ಇರುತ್ತದೆ. ಸರಿಯಾದ ರಿಸರ್ಚ್ ಮೂಲಕ
ಅಭಿಪ್ರಾಯ ಸಂಗ್ರಹಣೆ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದ ಒಳಿತಿಗೆ ಒಳ್ಳೆಯ ವಿದ್ಯಾಭ್ಯಾಸ ವ್ಯವಸ್ಥೆ ಬಂದರೆ ಇಂಡಿಯಾ ನಂಬರ್ 1 ಆಗುವುದರಲ್ಲಿ ಸಂಶಯವಿಲ್ಲ. ಶಿಕ್ಷಣ ರಂಗದಲ್ಲಿ ಕ್ರಾಂತಿ ಮಾಡಲು ಹೊರಟ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಲು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.